ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ಜನರಿಗೆ ಕಣ್ಣೀರಿನ ಮೌಲ್ಯ ಗೊತ್ತಿಲ್ಲ. ಆದುದರಿಂದ ಅವರು ದೇವರ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸದೆ ತಮ್ಮ ಹೃದಯವನ್ನು ಕಠಿಣಗೊಳಿಸಿಕೊಳ್ಳುತ್ತಾರೆ. ನಾನು ಅತ್ತರೆ ಯಾರಾದರೂ ನೋಡಬಹುದು, ನನ್ನನ್ನು ದುರ್ಬಲನಂತೆ ಭಾವಿಸಬಹುದು ಎಂಬ ಭಯದಿಂದ ಅನೇಕರು ಕಣ್ಣೀರು ಬಿಡುವುದಿಲ್ಲ. ಆದರೆ ಕೆಲವರಿಗೆ ಎಷ್ಟು ಪ್ರಯತ್ನಿಸಿದರೂ ಕಣ್ಣೀರು ಬರುವುದಿಲ್ಲ. ಅವರ ಹೃದಯ ಕಠಿಣವಾಗಿರುವುದರಿಂದ ಎಷ್ಟೇ ಪ್ರಯತ್ನಿಸಿದರೂ ಒಂದು ಹನಿಯೂ ಕಣ್ಣೀರು ಬರುವುದಿಲ್ಲ. ಆದರೆ ದೇವರು ಕಣ್ಣೀರಿನಿಂದ ಪ್ರಾರ್ಥಿಸುವವರಿಗೆ ಸಮೀಪವಾಗಿರುತ್ತಾರೆ. ಕೀರ್ತನೆಗಳು 34:18 ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀನು ಅತ್ತರೆ ಈ ಲೋಕವು ನಿನ್ನನ್ನು ದುರ್ಬಲನಾಗಿ ನೋಡಬಹುದು, ಆದರೆ ದೇವರು ಮಾತ್ರ ನಿನಗೆ ಇನ್ನೂ ಹತ್ತಿರವಾಗುತ್ತಾರೆ. ನಿನ್ನ ಕಣ್ಣೀರನ್ನು ನೋಡಿ ಈ ಲೋಕವು ನಿನ್ನನ್ನು ತಳ್ಳಿ ಹಾಕಬಹುದು, ಎಲ್ಲರೂ ನಿನ್ನಿಂದ ದೂರವಾಗಬಹುದು, ಆದರೆ ದೇವರು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಅವರು ನಿನ್ನ ಕಣ್ಣೀರನ್ನು ನೋಡಿ ನಿನ್ನನ್ನು ರಕ್ಷಿಸುತ್ತಾರೆ. ನಮ್ಮ ಕಣ್ಣೀರನ್ನು ಯಾರು ಅರ್ಥ ಮಾಡಿಕೊಳ್ಳದಿರಬಹುದು, ಆದರೆ ನೀನು ಕಣ್ಣೀರಿನಿಂದ ದೇವರಿಗೆ ಮೊರೆ ಇಟ್ಟಾಗ ನಾನು ನಿನ್ನ ಜೊತೆಯಲ್ಲಿದ್ದೇನೆ, ದುಃಖ ಪಡಬೇಡ ಎಂದು ಧೈರ್ಯ ನೀಡುತ್ತಾರೆ. ನೀನು ಪ್ರತಿ ಸಾರಿ ಕಣ್ಣೀರು ಸುರಿಸಿದಾಗ ದೇವರು ನಿನ್ನನ್ನು ಒಬ್ಬ ಯುದ್ಧ ವೀರನಂತೆ ನೋಡುತ್ತಾರೆ. ಆದರೆ ಈ ಪೀಳಿಗೆಯಲ್ಲಿ ಕಣ್ಣೀರು ಬಾರದೆ ಇರುವುದು ದೊಡ್ಡ ಸಮಸ್ಯೆಯಾಗಿದೆ. ಪ್ರಾರ್ಥನೆ ಒಂದು ಆಚರಣೆಯಾಗಿ ಮಾರ್ಪಟ್ಟಿದೆ. ಕಣ್ಣೀರನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದನ್ನು ಜನರು ಬಿಟ್ಟಿದ್ದಾರೆ. ಕೆಲವರು ನನಗೆ ಎಷ್ಟು ಸಮಸ್ಯೆ ಬಂದರೂ ಕಣ್ಣೀರು ಬರೋದಿಲ್ಲ, ನಾನು ತುಂಬ ಸ್ಟ್ರಾಂಗ್ ವ್ಯಕ್ತಿ ಎಂಬ ತಪ್ಪು ಕಲ್ಪನೆಯಲ್ಲಿ ಬದುಕುತ್ತಿದ್ದಾರೆ. ಆದರೆ ಕೆಲವರಿಗೆ ತಿಳಿಯದ ಸತ್ಯ ಏನೆಂದರೆ, ಕಣ್ಣೀರಿನಿಂದ ಪ್ರಾರ್ಥನೆ ಬಾರದಿದ್ದರೆ ನಾವು ಆತ್ಮಿಕವಾಗಿ ದುರಸ್ಥಿತಿಯಲ್ಲಿ ಇದ್ದೇವೆ ಎಂದರ್ಥ. ನಾವು ದೇವರಿಂದ ದೂರವಾಗಿದ್ದು ನಮ್ಮ ಹೃದಯವನ್ನು ಕಠಿಣಗೊಳಿಸಿಕೊಂಡಿದ್ದೇವೆ ಎಂದರ್ಥ. ಯಾಕೆಂದರೆ ದೇವರು ಮುರಿದ ಮನಸ್ಸುಳ್ಳವರಿಗೆ ನಾನು ಸಮೀಪವಾಗಿರುವೆನು ಎಂದು ಹೇಳಿದರು, ಆದರೆ ಕಠಿಣ ಹೃದಯದವರ ಬಳಿಗೆ ಎಂದು ಹೇಳಲಿಲ್ಲ. ಹಾಗೆಯೇ ಯೇಸು ಕೂಡ ಕಣ್ಣೀರು ಸುರಿಸಿದರು ಎಂದು ಯೋಹಾನನು ಬರೆದ ಸುವಾರ್ತೆ 11:35 ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಯೇಸು ಕಣ್ಣೀರು ಬಿಟ್ಟನು. ಒಮ್ಮೆ ಯೋಚಿಸು, ಯೇಸು ಕಣ್ಣೀರು ಸುರಿಸಿದ್ದಾರೆ, ಆದುದರಿಂದ ಯೇಸು ದುರ್ಬಲನಾಗಿ ಬಿಡುತ್ತಾರೆಯೇ? ಇಲ್ಲ ಅಲ್ಲವೇ? ನಾವು ಮಾನವರು, ನಾವು ಎಷ್ಟು ಸ್ಟ್ರಾಂಗ್ ಎಂದು ಹೇಳಿಕೊಳ್ಳಲು ನಮ್ಮಲ್ಲೇನೂ ಇದೆ? ಮರಣವನ್ನು ಜಯಿಸಿದ ದೇವರೇ ಅತ್ತರು. ಹಾಗಾದರೆ ನಾವು ಯೋಚಿಸಬೇಕು, ದೇವರು ಕಣ್ಣೀರಿಗೆ ಎಷ್ಟು ಮಹತ್ವವನ್ನು ಏಕೆ ಕೊಡುತ್ತಾರೆ? ಕಣ್ಣೀರು ಮತ್ತು ದೇವರ ನಡುವಿನ ಸಂಪರ್ಕ ಏನು? ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಎಷ್ಟು ಮೌಲ್ಯವನ್ನು ಕೊಡುತ್ತಾರೆ? ಬೈಬಲ್ನಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿದವರಿಗೆ ದೇವರು ಯಾವ ಅದ್ಭುತಗಳನ್ನು ಮಾಡಿದರು? ಕಣ್ಣೀರಿನ ಪ್ರಾರ್ಥನೆ ಕ್ರೈಸ್ತ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಈಗ ನೋಡೋಣ. ಕೀರ್ತನೆಗಳು 126:5 ಮತ್ತು 6 ವಚನದಲ್ಲಿ ಹೀಗೆ ಬರೆಯಲಾಗಿದೆ, ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ನಿನ್ನ ಪ್ರಾರ್ಥನೆಯಲ್ಲಿ ಬರುವ ಕಣ್ಣೀರು ನಿನ್ನ ಜೀವನದಲ್ಲಿ ಫಲವನ್ನು ಕೊಡುತ್ತದೆ. ನೀನು ಸುರಿಸಿದ ಕಣ್ಣೀರನ್ನು ದೇವರು ಸಂತೋಷವಾಗಿ ಮಾರ್ಪಡಿಸುತ್ತಾರೆ. ಅನ್ನಳಿಗೆ ಮಗುವಿರಲಿಲ್ಲ, ಆಕೆ ದೇವರ ಬಳಿ ಕಣ್ಣೀರಿನಿಂದ ಪ್ರಾರ್ಥಿಸಿದಳು. ಆ ಕಣ್ಣೀರಿಗೆ ಪ್ರತಿಯಾಗಿ ದೇವರು ಸಾಮುವೇಲ ಪ್ರವಾದಿಯನ್ನು ಕೊಟ್ಟರು. ಹಾಗೆಯೇ ಹಿಜ್ಕೀಯ ರಾಜನು ಒಬ್ಬ ಒಳ್ಳೆಯ ರಾಜನು, ಆದರೆ ಆತನಿಗೆ ಮಾರಕ ರೋಗ ಬಂತು. ಆಗ ಪ್ರವಾದಿಯಾದ ಯೆಶಾಯನು ಆತನ ಬಳಿಗೆ ಬಂದು ಆತನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಆಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಹಿಜ್ಕೀಯನು ಮೊರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳು ಕೂಡಿಸಿಕೊಟ್ಟಿದ್ದೇನೆ, ನಿನ್ನ ಮನೆ ಕೆಲಸವನ್ನು ಸಿದ್ಧಪಡಿಸಿಕೋ, ನೀನು ಇನ್ನು ಬದುಕುವುದಿಲ್ಲ ಎಂದು ದೇವರು ಹೇಳಿದ್ದಾರೆ ಎಂದು ಹೇಳಿದನು. ನೋಡಿ, ರಾಜನು ಕಣ್ಣೀರು ಸುರಿಸಿದ ತಕ್ಷಣ ದೇವರ ಹೃದಯ ಕರಗಿತು. ಕೆಲವೇ ಕ್ಷಣಗಳಲ್ಲಿ ದೇವರು ಸಹಾಯ ಮಾಡಿದರು. ಜನರು ನಿನ್ನ ಕಣ್ಣೀರನ್ನು ನೋಡಿ ಹಾಸ್ಯ ಮಾಡಬಹುದು, ಆದರೆ ದೇವರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅಗತ್ಯವಿದ್ದರೆ ಅವರು ತಮ್ಮ ಕೈಗಳಿಂದಲೇ ನಿನ್ನ ಕಣ್ಣೀರನ್ನು ಒರೆಸುತ್ತಾರೆ. ನೀನು ಕಣ್ಣೀರು ಸುರಿಸಿದಾಗ ಯೇಸು ಕೂಡ ನಿನ್ನೊಂದಿಗೆ ಅಳುತ್ತಾರೆ. ಅನೇಕರು ಯಾರಾದರೂ ನೋಡಬಹುದು, ಏನಾದರೂ ಯೋಚಿಸಬಹುದು ಎಂದು ಅಳುವುದನ್ನು ತಡೆಯುತ್ತಾರೆ, ಆದರೆ ಹೀಗೆ ಇರುವುದು ದೇವರಿಗೆ ಇಷ್ಟವಿಲ್ಲ. ಪಾಪಿಯಾಗಿದ್ದ ಒಬ್ಬ ಸ್ತ್ರೀ ಯೇಸುವಿನ ಪಾದಗಳನ್ನು ತನ್ನ ಕಣ್ಣೀರಿನಿಂದ ತೇವಗೊಳಿಸಿ ತನ್ನ ಕೂದಲಿನಿಂದ ಒರೆಸಿ ಆತನ ಪಾದಗಳಿಗೆ ಮುದ್ದು ಕೊಡುತ್ತಾಳೆ. ಆಗ ಯೇಸು ಆಕೆ ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾರೆ. ಬಹಳ ಜನರು ಪಾಪಗಳನ್ನು ಒಪ್ಪಿಕೊಂಡರೆ ಸಾಕು ಎಂದುಕೊಳ್ಳುತ್ತಾರೆ, ಆದರೆ ನಿಜವಾದ ಪಶ್ಚಾತ್ತಾಪದಿಂದ ಪಾಪಗಳನ್ನು ಒಪ್ಪಿಕೊಂಡಾಗ ಮಾತ್ರ ದೇವರು ಕ್ಷಮಿಸುತ್ತಾರೆ. ಕಣ್ಣೀರಿಗೆ ದೇವರ ಹೃದಯ ಕರಗುತ್ತದೆ. ಕೆಲವರು ಗಂಡಸರನ್ನು ಹೆಂಗಸರಂತೆ ಅಳಬಾರದು ಎಂದು ಹೇಳುತ್ತಾರೆ. ಇದು ತುಂಬ ದೊಡ್ಡ ತಪ್ಪು. ದೇವರ ಮುಂದೆ ಪ್ರತಿಯೊಬ್ಬರೂ ಕಣ್ಣೀರು ಸುರಿಸಬೇಕು. ಬಹಳ ಜನರಿಗೆ ತಿಳಿಯದ ಸತ್ಯ ಏನೆಂದರೆ,
ಏನೆಂದರೆ, ಮುರಿದ ಮನಸ್ಸುಳ್ಳವರು ದೇವರಿಗೆ ಸಮೀಪವಾಗಿರುತ್ತಾರೆ. ಇದು ನಾನು ಹೇಳುವುದಲ್ಲ, ಬೈಬಲ್ ಹೇಳುತ್ತದೆ. ನಮ್ಮ ಹೃದಯ ಮುರಿದು ಕಣ್ಣೀರು ಸುರಿಸಿದಾಗ ದೇವರು ನಮಗೆ ಇನ್ನೂ ಹತ್ತಿರವಾಗುತ್ತಾರೆ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ದೇವರ ಸ್ವಭಾವವೇ ಆಗಿದೆ. ಬೈಬಲ್ನಲ್ಲಿ ದೇವರು ಬಳಸಿದವರನ್ನೆಲ್ಲ ನೋಡಿದರೆ ಅನ್ನ, ದಾವಿದ, ಪೇತ್ರ, ಎಲಿಯ, ಯಾಕೋಬ ಇವರಲ್ಲೊಬ್ಬೊಬ್ಬರು ಒಂದು ಸಮಯದಲ್ಲಿ ಮುರಿದ ಹೃದಯದಿಂದ ಪಶ್ಚಾತ್ತಾಪ ಪಟ್ಟವರೇ. ಕಠಿಣ ಹೃದಯವಿರುವವರಿಂದ ದೇವರು ದೂರವಾಗಿರುತ್ತಾರೆ. ಆದರೆ ನಿನ್ನ ಮುರಿದ ಹೃದಯವೇ ದೇವರ ಕೈಯಲ್ಲಿ ಒಂದು ಶಕ್ತಿಶಾಲಿ ಆಯುಧವಾಗುತ್ತದೆ. ನಿನಗೆ ಕಣ್ಣೀರು ಬಾರದೇ ಇದ್ದರೆ, ದೇವರೇ ನನ್ನ ಕಠಿಣ ಹೃದಯವನ್ನು ತೆಗೆದು ಪಶ್ಚಾತ್ತಾಪದ ಹೃದಯವನ್ನು ನನಗೆ ದಯಪಾಲಿಸು ಎಂದು ಕೇಳು. ದೇವರು ಖಂಡಿತವಾಗಿಯೂ ಕೊಡುತ್ತಾರೆ. ನನ್ನ ಜೀವನದಲ್ಲಿ ನಡೆದ ಒಂದು ಸಾಕ್ಷಿಯನ್ನು ಹೇಳುತ್ತೇನೆ ಕೇಳಿ. ನಾನು ಹೊರಗೆ ಹೋದಾಗ ಕಣ್ಣೀರು ಬರುತ್ತಿತ್ತು, ಮನೆಯಲ್ಲಿ ಪ್ರಾರ್ಥನೆ ಮಾಡಿದಾಗಲೂ ಕಣ್ಣೀರು ಬರುತ್ತಿತ್ತು, ಆದರೆ ಚರ್ಚಿಗೆ ಹೋದಾಗ ಮಾತ್ರ ಕಣ್ಣೀರು ಬಾರದೇ ಇರುತ್ತಿತ್ತು. ಎಷ್ಟು ಪ್ರಯತ್ನಿಸಿದರೂ, ಎಷ್ಟೇ ರೀತಿಯಲ್ಲಿ ಪ್ರಯತ್ನಿಸಿದರೂ ಕಣ್ಣೀರು ಬರುತ್ತಿರಲಿಲ್ಲ. ಎಷ್ಟೇ ವಿಧಗಳಲ್ಲಿ ಪ್ರಯತ್ನಿಸಿದರೂ ನನಗೆ ಕಣ್ಣೀರು ಬರಲಿಲ್ಲ. ಹೀಗೆ ಹಲವು ದಿನಗಳು ಹೋರಾಟ ಮಾಡಿದೆನು. ಕೆಲವು ದಿನಗಳ ನಂತರ ಚರ್ಚಿನಲ್ಲಿ ಒಂದು ವಾರದ ಶುದ್ಧೀಕರಣ ಸಭೆಗಳನ್ನು ಏರ್ಪಡಿಸಿದರು. ಆ ಸಮಯದಲ್ಲಿ ದೇವರ ಕೃಪೆಯಿಂದ, ಅವರು ಕೊಟ್ಟ ಶಕ್ತಿಯಿಂದ ನಾನು 1 ವಾರ ಉಪವಾಸ ಇರಲು ನಿರ್ಧರಿಸಿದೆನು. ಪ್ರತಿದಿನ ಚರ್ಚಿನಲ್ಲಿ ಕಣ್ಣೀರು ಬರಲಿಲ್ಲ ಎಂಬುದರ ಬಗ್ಗೆ ಪ್ರಾರ್ಥನೆ ಮಾಡುತ್ತಿದ್ದೆನು. ಮೊದಲ ದಿನ ಒಂದು ಹನಿಯೂ ಕಣ್ಣೀರು ಬರಲಿಲ್ಲ. 2ನೇ ದಿನ, 3ನೇ ದಿನ ಕೂಡ ಒಂದೇ ಒಂದು ಹನಿಯೂ ಬರಲಿಲ್ಲ. 4ನೇ ದಿನ ಪಾಸ್ಟರ್ ವಾಕ್ಯವನ್ನು ಪ್ರಾರಂಭಿಸಿದ 10 ನಿಮಿಷದಲ್ಲೇ ನನಗೆ ಕಣ್ಣೀರು ಬರಲು ಪ್ರಾರಂಭವಾಯಿತು. ಕೊನೆಯವರೆಗೂ, ಆರಾಧನೆ ಮುಗಿಯುವವರೆಗೂ ಕಣ್ಣೀರು ಬರುತ್ತಲೇ ಇತ್ತು. ನನ್ನ ಜೀವನದಲ್ಲಿ ಅಷ್ಟು ಕಣ್ಣೀರು ನಾನು ಎಂದಿಗೂ ಸುರಿಸಿರಲಿಲ್ಲ. ಅದಾದ ನಂತರ ಪ್ರತಿಯೊಂದು ಭಾನುವಾರ ಚರ್ಚಿಗೆ ಹೋದಾಗ ಕನಿಷ್ಠ ಒಂದು ಹನಿಯಾದರೂ ಕಣ್ಣೀರು ಬಾರದಿರಲು ಸಾಧ್ಯವಿಲ್ಲ. ದೇವರು ಅಷ್ಟೊಂದು ಕೃಪೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಿನ್ನ ಜೀವನದಲ್ಲಿಯೂ ನೀನು ಕೇಳಿದರೆ ದೇವರು ಪಶ್ಚಾತ್ತಾಪದ ಹೃದಯವನ್ನು ಖಂಡಿತವಾಗಿ ಕೊಡುತ್ತಾರೆ. ನನ್ನ ವೈಯಕ್ತಿಕ ಅನುಭವದಿಂದ ಹೇಳುತ್ತೇನೆ, ನಾವು ಎಷ್ಟು ಪಶ್ಚಾತ್ತಾಪ ಪಡುತ್ತೇವೋ ಅಷ್ಟು ದೇವರಿಗೆ ಹತ್ತಿರವಾಗುತ್ತೇವೆ. ನಮಗೆ ತಿಳಿಯದಂತೆ ನಾವು ದೇವರೊಂದಿಗೆ ಹೆಚ್ಚು ಸಂಪರ್ಕ ಹೊಂದುತ್ತೇವೆ. ನಿನ್ನ ಕಣ್ಣೀರನ್ನು ಯಾರು ನೋಡದೇ ಇರಬಹುದು, ಆದರೆ ದೇವರು ನೋಡುತ್ತಿದ್ದಾರೆ. ನಿನ್ನ ಕಣ್ಣೀರನ್ನು ನೋಡಿ ಕೆಲವರು ಅಸಹ್ಯ ಪಡಬಹುದು, ಆದರೆ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. ನಿನ್ನ ಕಣ್ಣೀರನ್ನು ನೋಡಿ ಕೂಡ ನಿನ್ನನ್ನು ಗಮನಿಸದೇ ಹೋಗುವವರು ಇರಬಹುದು, ಆದರೆ ನಿನ್ನ ದೇವರು ಮಾತ್ರ ನಿನ್ನ ಕಣ್ಣೀರನ್ನು ನೋಡಿ ದಾಟಿ ಹೋಗುವುದಿಲ್ಲ. ಆತನು ನಿನ್ನ ಬಳಿಗೆ ಬಂದು ನಿನ್ನ ಕಣ್ಣೀರನ್ನು ಒರೆಸಿ ನಿನ್ನನ್ನು ಸಮಾಧಾನಪಡಿಸುತ್ತಾರೆ. ನಿನ್ನ ಜೀವನದಲ್ಲಿ ನಿನ್ನವರೇ ಯಾರು ಇರದಿರಬಹುದು, ನಿನ್ನನ್ನು ಒಂಟಿಯಾಗಿರಿಸಿದ್ದಿರಬಹುದು, ಯಾರಿಗೂ ಹೇಳಿಕೊಳ್ಳಲಾಗದ ನೋವುಗಳು ನಿನಗೆ ಇರಬಹುದು. ದಿನವಿಡೀ ನಗುತ್ತಾ ಕಾಣಿಸಿಕೊಂಡವರು ರಾತ್ರಿ ಪೂರ್ತಿ ಅಳುತ್ತಿರಬಹುದು. ಆದರೆ ಒಂದು ಸತ್ಯ, ನೀನು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ದೇವರು ನೋಡುತ್ತಿದ್ದಾರೆ. ಜನರು ಅರ್ಥ ಮಾಡಿಕೊಳ್ಳದಿದ್ದರೂ ದೇವರು ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಮಾಡಿದ ಪ್ರಾರ್ಥನೆಗೆ ಉತ್ತರ ತಡವಾಗಬಹುದು, ಆದರೆ ಕಣ್ಣೀರಿನಿಂದ ಮಾಡಿದ ಪ್ರಾರ್ಥನೆಗೆ ದೇವರು ತಕ್ಷಣವೇ ಉತ್ತರ ಕೊಡುತ್ತಾರೆ. ನೀನು ಕಣ್ಣೀರು ಸುರಿಸಿದಾಗ ದೇವರ ಹೃದಯ ಕರಗುತ್ತದೆ. ನಿನ್ನ ಕಣ್ಣೀರು ದೇವರಿಗೆ ಬಹಳ ಅಮೂಲ್ಯ. ಪ್ರತಿ ಸಾರಿ ನೀನು ಕಣ್ಣೀರು ಸುರಿಸಿದಾಗ ದೇವರ ಮಹಿಮೆಯನ್ನು ಧರಿಸುತ್ತೀಯಾ? ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರು ಹೀಗೆ ಹೇಳಿದ್ದಾರೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.